ಹೊಸ ಸಿನಿಮಾ ಮೇಕರ್ಸು ಒಂದು ತಿಳ್ಕೋಬೇಕು, ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಅದನ್ನು ಸರಿಯಾಗಿ ರಿಲೀಸ್ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ. ನನಗೂ ಕಟಿಂಗ್ ಶಾಪಲ್ಲಿ ಇದಾಗಿದೆ. ಅಂದರೆ ಪರಿಸ್ಥಿತಿಗಳು ಒಂದೊಂದ್ಸಲ, ಅಂದರೆ ಆ ಟೈಮಲ್ಲಿ ಕೋವಿಡ್ ಇತ್ತು, ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್ ಅಂದ್ಕೊಂಡು ಜನ ಥಿಯೇಟ್ರಿಗೆ ಬರದೇ ಇರೋವಂಥ ಒಂದು ಪ್ರಾಬ್ಲಮ್ ಇತ್ತು ಆ ಟೈಮಲ್ಲಿ. ಬಟ್ ಪ್ರತಿ ಸಲನೂ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಸಿನಿಮಾ ಮಾಡೋದ್ರ ಬಗ್ಗೆ ನಾವೆಷ್ಟು ತಿಳ್ಕೋತೀವೋ ನಾವು ಸಿನಿಮಾ ರಿಲೀಸ್ ಬಗ್ಗೆನೂ ಅಷ್ಟೇ ತಿಳ್ಕೋಬೇಕು. ಎಕ್ಸಿಕ್ಯೂಟ್ ನಾವು ಮಾಡ್ತೀವೋ, ಇವಾಗ ಈಗ ಯುದ್ಧಕಾಂಡದಲ್ಲಿ ಫಾರ್ ಎಕ್ಸಾಂಪಲ್ ನನಗಿಂತ ಸಿನಿಮಾ ರಿಲೀಸು, ಮಾರ್ಕೆಟಿಂಗು, ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅಜಯ್ ಸರ್ಗೆ ತುಂಬ ನಾಲೆಜ್ ಇದೆ. ಅದರರ್ಥ ನನಗೇನು ಗೊತ್ತಿಲ್ಲ ಅಥವಾ ಗೊತ್ತಿರಬಾರ್ದು ಅಂತ ಏನಿಲ್ಲ. ಬಟ್ ಅಲ್ಲಿ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ, ನಾನು ಅದಕ್ಕೆ ಬೇಕಾದಂತಹ ವರ್ಕ್ಗಳನ್ನ ಮಾಡ್ತಾ ಹೋದರೆ ಆಯಿತು. ಬಟ್ ಹೊಸ ಸಿನಿಮಾ ಮೇಕರ್ಸ್ಗೆ ಎಲ್ಲದನ್ನೂ ಅವರೇ ಮಾಡಬೇಕಾಗತ್ತೆ. ಸೊ ಆವಾಗ ಆ ಪ್ರೋಸೆಸ್ನು ತಿಳ್ಕೋಬೇಕು. ಪೋಸ್ಟ್ ಪ್ರೊಡಕ್ಷನ್ ಪ್ರೋಸೆಸ್ ಹೇಗಿರುತ್ತೆ, ಮಾರ್ಕೆಟಿಂಗ್ ಏನು ಮಾಡಬೇಕಾಗತ್ತೆ, ಆ್ಯಂಡ್ ಅದು ಕಾಲಕ್ಕೆ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಸಿನಿಮಾ ಬೇಕಾದ್ರೆ 30 ಲಕ್ಷದಲ್ಲೇ ಮಾಡಿರಿ, ಮಾರ್ಕೆಟಿಂಗಿಗೂ ನಿಮಗೆ 30 ಲಕ್ಷನೇ ಬೇಕು. ಸಿನಿಮಾಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಆಲ್ಮೋಸ್ಟ್ ಮಾರ್ಕೆಟಿಂಗಿಗೂ ಅಷ್ಟೇ ಇನ್ವೆಸ್ಟ್ ಮಾಡಬೇಕು. ಆ್ಯಂಡ್ ದಯವಿಟ್ಟು ಇದನ್ನು ಪ್ರೊಡ್ಯೂಸರ್ಗೆ ಮುಂಚೆನೇ ಹೇಳಿ. ತುಂಬ ಜನ ಹೇಳೇ ಇರಲ್ಲ, ಫಸ್ಟ್ ಕಾಪಿ ಬಜೆಟ್ ಹೇಳ್ತಾರೆ, ಸಿನಿಮಾ ಆಗ್ಬಿಡುತ್ತೆ, ರಿಲೀಸ್ ಯಾರು ಮಾಡೋದು ಅಲ್ವಾ? ಸೊ ಈಗ ದಯವಿಟ್ಟು ನೀವು ಯಾವತ್ತು ವಿತ್ ಮಾರ್ಕೆಟಿಂಗ್ ಆ್ಯಂಡ್ ರಿಲೀಸ್ ಬಜೆಟ್ನ ರೆಡಿ ಮಾಡ್ಕೊಳ್ಳಿ. ಅದನ್ನು ಪ್ರೊಡ್ಯೂಸರ್ಸ್ಗೋ ನಿಮ್ಮ ಇನ್ವೆಸ್ಟರ್ಸ್ಗೋ ಮೊದಲೇ ಕ್ಲಿಯರ್ ಆಗಿ ಹೇಳಿದಾಗ ಅವರು ಮೆಂಟಲಿ ರೆಡಿ ಆಗ್ತಾರೆ. ಆಮೇಲೆ ಏನೂ ಕನ್ಫ್ಲಿಕ್ಟ್ಸ್ ಇರಲ್ಲ. ಆ್ಯಂಡ್ ಅದ್ರ ಬಗ್ಗೆ ಹೇಗೆ ಅನ್ನೋದು. ಆ್ಯಂಡ್ ಈಗ ಕರೆಂಟ್ಲಿ ಏನಾಗಿದೆ, ಕೆಲವು ಗಿಮಿಕ್ ಮಾರ್ಕೆಟಿಂಗ್ ಎಲ್ಲ ವರ್ಕ್ ಆಗ್ತಾ ಇಲ್ಲ. ನಿಮ್ಮ ಕಂಟೆಂಟೇ ವರ್ಕ್ ಆಗಬೇಕು. ನೀವು ಬಿಡೋ ಟೀಸರು, ನೀವು ಬಿಡೋ ಟ್ರೈಲರು, ಆಮೇಲೆ ನೀವು ಬಿಡೋ ಪ್ರೋಮೋಸ್ ಏನಿದೆ, ನೀವು ಪೋಸ್ಟರ್, ಒಂದೊಂದು ಪೋಸ್ಟರ್ ಕೂಡ ಅದೇ ವರ್ಕ್ ಆಗಬೇಕು. ಇನ್ನೇನೋ ಗಿಮಿಕ್ ಮಾಡ್ಬಿಟ್ಟು ನಾನು ಮಾರ್ಕೆಟಿಂಗ್ ಮಾಡ್ಬಿಡ್ತೀನಿ, ಎಸ್ಪೆಷಲಿ ಹೊಸಬರಿಗೆ ಅದು ವರ್ಕ್ ಆಗಲ್ಲ.